ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೋಡದಲ್ಲಿ ನಡೆದಿರುವುದಾಗಿ ಆರೋಪಿಸಲಾಗಿರುವ ಅಕ್ರಮಗಳ ತನಿಖೆಗೆ ಮಹತ್ವದ ತಿರುವು ಸಿಕ್ಕಿದ್ದು, ಮೋಡದ ಇಂಜಿನಿಯರ್ ಆಗಿದ್ದ ಅಕ್ಬರ್ ಅಖ್ತರ್ ಪಾಷಾ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ನಿನ್ನೆಯಿಂದ ಇಂದು ಬೆಳಗಿನವರೆಗೆ ಪಾಷಾರವರ ಮನೆಯಲ್ಲಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಕೊಣಾಜೆ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಮೋಡಗೆ ಸಂಬಂಧಿಸಿದ ಜಮೀನು ಮತ್ತು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾರೀ ಅಕ್ರಮ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ದಾಳಿ ವೇಳೆ ಹಲವು ಮಹತ್ವದ ದಾಖಲೆಗಳು ಅಧಿಕಾರಿಗಳ ಕೈ ಸೇರಿವೆ ಎನ್ನಲಾಗಿದೆ. ಕೊಣಾಜೆಯ ಮೋಡ ಲೇಔಟ್ನಲ್ಲಿ ಕಾಮಗಾರಿಯಲ್ಲಿ ಭಾರೀ ಅವ್ಯವಹಾರ. ಅಕ್ಬರ್ ಅಖ್ತರ್ ಪಾಷಾ ಒಂದು ಕಾಲದಲ್ಲಿ ವಿಧಾನಸೌಧದಲ್ಲಿ ಸಚಿವರುಗಳ ಫೈಲ್ ಕೊಂಡೊಯ್ಯುವ ಕೆಲಸ ಮಾಡುತ್ತಿದ್ದ. ಆದರೆ ಪ್ರಸ್ತುತ MBBS ಪೂರೈಸಿರುವ ಮಕ್ಕಳಿಗೆ ಬೃಹತ್ ಆಸ್ಪತ್ರೆಯನ್ನ ಊರಲ್ಲಿ ಕಟ್ಟುತ್ತಿದ್ದಾನೆ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬ ಮಾತು ಈ ಭೂಪನಿಗೆ ಸರಿಯಾಗಿ ಸೂಟ್ ಆಗತ್ತಾ? ಈತನ ಸರ್ವಿಸ್ ರಿಜಿಸ್ಟರ್ನಲ್ಲಿ ಪ್ರಮೋಷನ್ ನೀಡಲು ಶಿಫಾರಸು ಮಾಡಿದ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಯಾರು? ಕೊಣಾಜೆಯ ಮೋಡ ಲೇಔಟ್ ಹಿಂದೆ ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿ ಬೇನಾಮಿ ಹೆಸರಿನಲ್ಲಿದೆ. ಇದನ್ನು ಪತ್ತೆ ಹಚ್ಚಿ ಲೋಕಾಯುಕ್ತ ಇಡಿ ತನಿಖೆಗೆ ವಹಿಸುವುದೇ? ಅಕ್ರಮ್ ಪಾಷಾಗೆ ಬೆಂಬಲಿಸಿದ ಸ್ಥಳೀಯ ಜನಪ್ರತಿನಿಧಿಗಳು ಯಾರು? ಈತನ ವಿರುದ್ಧ ಉಸ್ತುವಾರಿ ಸಚಿವರಿಗೆ ಮೋಡ ಕಮಿಷನರ್ ನಜೀರ್ಗೆ ದೂರು ಸಲ್ಲಿಸಿದ್ರೂ ತನಿಖೆ ಯಾಕೆ ಆಗಲಿಲ್ಲ ಅನ್ನುವ ಪ್ರಶ್ನೆಗಳು ಸಾರ್ವಜನಿಕವಾಗಿ ಕೇಳಿಬಂದಿದೆ. ಮೂಲಗಳ ಪ್ರಕಾರ ಮೋಡದ ಕೆಲವು ಜಾಗಗಳನ್ನು ಖರೀದಿಸಿ ಅಭಿವೃದ್ಧಿ ಮಾಡುವುದಾಗಿ ಸಾರ್ವಜನಿಕರಿಂದ ಹಾಗೂ ಸಂಬಂಧಿತ ಯೋಜನೆಗಳಿಂದ ಹಣವನ್ನು ಸಂಗ್ರಹಿಸಲಾಗಿತ್ತು. ಆದರೆ ಹಣ ಪಡೆದ ಬಳಿಕ ಹಲವು ಪ್ರದೇಶಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ನಡೆಸದೆ ಇರುವ ಆರೋಪ ಕೂಡ ಕೇಳಿಬಂದಿದೆ. ಇದೇ ಇದೀಗ ದೊಡ್ಡ ಹಗರಣವಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಅಕ್ಬರ್ ಅಖ್ತರ್ ಪಾಷಾ ಒಬ್ಬನ ಪಾತ್ರ ಮಾತ್ರವಲ್ಲ, ಮೋಡದ ಹಲವು ಅಧಿಕಾರಿಗಳು, ಸಿಬ್ಬಂದಿಯು ಹಾಗೂ ಬ್ರೋಕರ್ಗಳು ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಸಾಧ್ಯತೆಯನ್ನು ತನಿಖಾ ಸಂಸ್ಥೆಗಳು ಪರಿಶೀಲಿಸುತ್ತಾ ಇವೆ. ಪ್ರಸ್ತುತ ಅಕ್ಬರ್ ಅಖ್ತರ್ ಪಾಷಾ ಅವರ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆ ಮತ್ತು ಶೋಧ ಕಾರ್ಯ ಮುಂದುವರೆದಿದ್ದು, ಹಣಕಾಸು ವ್ಯವಹಾರಗಳು, ಜಮೀನು ಖರೀದಿ ಪ್ರಕ್ರಿಯೆಗಳು ಹಾಗೂ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಧಿಕಾರಿಗಳು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದ್ದಾರೆ. ಮೋಡದಲ್ಲಿ ನಡೆದಿರುವ ಅಕ್ರಮದ ನಿಖರ ಪ್ರಮಾಣ ಇಷ್ಟು? ಸಾರ್ವಜನಿಕರ ಹಣ ಎಲ್ಲಿಗೆ ಹೋಗಿದೆ? ಈ ಹಗರಣದ ಹಿಂದೆ ಇನ್ನೆಷ್ಟು ಅಧಿಕಾರಿಗಳ ಕೈವಾಡವಿದೆ ಎಂಬ ಪ್ರಶ್ನೆಗಳಿಗೆ ಲೋಕಾಯುಕ್ತ ತನಿಖೆಯ ಬಳಿಕವೇ ಸ್ಪಷ್ಟ ಉತ್ತರ ಸಿಗಬೇಕಿದೆ. ಸದ್ಯ ಈ ದಾಳಿ ಮಂಗಳೂರು ನಗರಾಭಿವೃದ್ಧಿ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದು, ಪ್ರಕರಣದ ಸಂಪೂರ್ಣ ಸತ್ಯ ಹೊರಬರಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.